ಇಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ನಮ್ಮ ಆತ್ಮೀಯ ಸಹೋದರರು ಮತ್ತು ಸಹೋದರಿಯರು, ಆತ್ಮೀಯ ಸ್ನೇಹಿತರು ಮಾಡಿದೆ. ಮೊನ್ನೆ ನಾನು ಒಂದು ವಾರದಿಂದ ಬಂದಿದ್ದೆ. ಇದು ಸಾಕಷ್ಟು ಹೋರಾಟ ಗಂಭೀರ ಸ್ವರೂಪ ತೆಗೆದುಕೊಂಡು ಸಹಿತ ಸರ್ಕಾರಕ್ಕೆ ನಾವು ಕಣ್ಣು ಮುಚ್ಚಿಕೊಂಡು ಕೂತಿದೆಯೋ ಅಥವಾ ಅದು ಯಾರು ಕುಳಿತಿದ್ದಾರೆ, ಯಾವ ಉದ್ದೇಶಕ್ಕೆ ಕುಳಿತಿದ್ದಾರೆ, ಇದರಿಂದ ಅವರಿಗೇನು ವೈಯಕ್ತಿಕ ಲಾಭದ ಅಥವಾ ಸಮಾಜಕ್ಕೆ ಏನು ಲಾಭದ ಅಂತ ಮಹಾನ್ ವ್ಯಕ್ತಿ ಒಂದು ಫೋನ್ ಮಾಡಲಿಕ್ಕೆ ಇಷ್ಟೊಂದು ಯಾಕೆ ಅವರಲ್ಲಿ ವಿರೋಧ? ಈಗ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರು ನಗರ ಮಟ್ಟದ ಅಧ್ಯಕ್ಷರಾದಂಥ ಶಂಕರ್ ಹೂಗಾರ್ ಆಗಿರ್ಬೋದು, ನಮ್ಮ ಆತ್ಮೀಯ ಸಹೋದರರು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಬಸವಿ ಅವರು ಮತ್ತು ಇನ್ನೊಬ್ಬ ನಮ್ಮ ಆತ್ಮೀಯ ಸಹೋದರರು ಪ್ರಕಾಶ್ ಚವ್ಹಾಣ್ ಅವರು ಮತ್ತು ಇನ್ನೊಬ್ಬ ನಮ್ಮ ಮಹಾನಗರ ಪಾಲಿಕೆ ಆತ್ಮೀಯ ಸಹೋದರ ಅಂತ ರಾಜು ಕುಳಿ ಅವರು, ವಿಠ್ಠಲ್ ಹೊಸಪೇಟೆ ಅವರು, ಮಹೇಶ್ ಮಡಿಯರ್ ಅವರು, ನಮ್ಮ ಆತ್ಮೀಯ ಸಹೋದರ ಅಂತ ಮಡಿವಾಳ ಬ್ರದರ್ ಅವರು, ಎಲ್ಲರೂ ಸಾಕಷ್ಟು ಇದ್ರ ಬಗ್ಗೆ ಅವರು ಸಹಿತ ಗಂಭೀರ ಚಿಂತನೆ ಮಾಡಿ ಇದನ್ನು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡೋಣ ಅಂತ ತಮ್ಮ ಸ್ವಯಂ ಇಚ್ಛೆಯಿಂದ ಬಂದು ನಾವೆಲ್ಲರೂ ಸಹೋದರರು. ಯಾಕಂದ್ರೆ ಅಂಬೇಡ್ಕರ್ ಅನ್ನೋಂಥ ಶಬ್ದ ಮಾನವತಾವಾದಿಯವರು. ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆ, ಅವರು ಮಾಡಿದ ವಿದ್ಯಾಭ್ಯಾಸ, ನಮ್ಮ ಇಡೀ ಮನುಕುಲಕ್ಕೆ ಅದೊಂದು ಮಾದರಿ ವ್ಯಕ್ತಿ. ಅವರು ಅಕಸ್ಮಾತ್ ಹುಟ್ಟದೇ ಇದ್ದರೆ ಸಾಕಷ್ಟು ಸಲ ನಮ್ಮ ವಿಜಯಪುರ ನಗರ ಶಾಸಕರಾದ ಬಸವಣ್ಣ ಪಾಟೀಲ್ ಯತ್ನ ಅವರು ಅವ್ರ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡುವಂಥ ಶಬ್ದಗಳು ಕೇಳಿದ್ರೆ ನಮ್ಮ ಕೈಯನ್ನು ಕೂಲೆ ನಿಂದಿರ್ತಾವೆ. ಇಲ್ಲಿವರೆಗೆ ನಾನು 45 ವರ್ಷ ಆಯ್ತು ನೋಡ್ತಾ ಇದ್ದೀನಿ. ಯಾವ ಶಾಸಕರು ವಿಧಾನಸಭೆಯಲ್ಲಿ ಈ ಅಂಬೇಡ್ಕರ್ ಅವ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡೋದಾಗಲಿ, ಅವರಿಗಾದ ಅನ್ಯಾಯ, ಅವರಿಗಾದ ದೌರ್ಜನ್ಯ, ಅವರಿಗಾದ ಅವಮಾನ ಎಲ್ಲವನ್ನೂ ಗಂಭೀರವಾಗಿ ಇಲ್ಲಿವರೆಗೆ ಯಾವ ಒಬ್ಬ ಶಾಸಕರು ಮಾತಾಡಿಲ್ಲ. ಇದರ ಅರ್ಥ ಕಾರಣ ಏನಂದ್ರೆ ಅಂಬೇಡ್ಕರನ್ನು ಎದಕ್ಕೆ ಬಳಸ್ಕೊಂಡ್ರು ಅವರಪ್ಪ ಅಂದ್ರೆ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು, ಹೊರತಾಗಿ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣಗಳು, ಅವ್ರು ಕೊಟ್ಟಂಥ ದೇಶಕ್ಕೆ ಕೊಡುಗೆ, ಅವ್ರು ಮಾಡಿದಂಥ ತ್ಯಾಗ ನೋಡಿರಿ ನೀವು ಎಷ್ಟು ನೋವಾಗ್ತದೆ. ಕಟ್ಟಕಡೆ ಟೈಮ್ದಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸಹಿತ ಅವ್ರಿಗೆ ಜಾಗ ಕೊಡೋಂಥ ಎಷ್ಟು ಕಠೋರ ಮನಸ್ಥಿತಿ ಇರ್ತಕ್ಕಂಥ ಈ ವ್ಯಕ್ತಿಗಳು ಈ ದೇಶದಲ್ಲಿ ಹುಟ್ಟ್ಯಾರ. ತಮಗೆ ತಾವು ತೀರ್ಕೊಂಡಾಗ ತಾವು ಅಂತ್ಯಸ್ಕಾರ ಮಾಡುವ 106 ಎಕರೆ ಜಮೀನುಗಳನ್ನು ಮೀಸಲಿಟ್ಟರು, ತಮ್ಮ ಮೊಮ್ಮಕ್ಕಳಿಗಿಟ್ಟರು, ಮಕ್ಕಳಿಗಿಟ್ಟರು. ಇಂಥ ವ್ಯಕ್ತಿಗೆ ಜನ್ಮ, ಆ ವ್ಯಕ್ತಿ ಹೆಸರು ತೆಗೆದರೆ ಏನಾದರೂ ನಮ್ಮ ಮಕ್ಕಳಲ್ಲಿ ಅದನ್ನು ಅವ್ರ ಗುಣಗಳನ್ನು ಅಳವಡಿಸ್ಕೋಬೇಕು. ನಮ್ಮ ಪರಂಪರೆಯಲ್ಲಿ ಅಂಥ ವ್ಯಕ್ತಿ ಏನೇನು ಸಾಧನೆ ಮಾಡಿದ್ರು, ಏನೇನು ನಮ್ಗೆ ಕೊಡುಗೆ ಕೊಟ್ಟರು, ಅವನ್ನೆಲ್ಲ ನಾವು ಮಕ್ಕಳಿಗೆ, ನಮ್ಮ ಅಕ್ಕಪಕ್ಕದವ್ರಿಗೆ ಅದನ್ನೆಲ್ಲ ಹೇಳ್ಬೇಕಂತ ನಮಗೆ ಭಾವನೆ ಬರ್ತದೆ. ನಮ್ಮಂಥವ್ರಿಗೆ ಅವ್ರಿಗೇನು ಭಾವನೆ ಬರ್ತದಂದ್ರೆ ಹೆಸರಿಗೆ ಅಂಬೇಡ್ಕರ್ ಅವರು, ಅಂಬೇಡ್ಕರ್ ಅವ್ರ ಹೆಸರ ಮೇಲೆ ಸಾಕಷ್ಟು ಅವರು ಉಪಯೋಗ ತೊಗೊಂಡ್ರು, ಹೊರತಾಗಿ ಆ ವ್ಯಕ್ತಿಗೆ ಮಾಡಿದಂಥ ಅನ್ಯಾಯ ನಮಗೆ ಇನ್ನೂ ಸಹಿಸ ಆಗ್ತಾ ಇಲ್ಲ. ಅದೇ ರೀತಿ ಎಲ್ಲ ಸಹೋದರರು ಯಾವ ರೀತಿ ನೋಡೋರು ಉಪವಾಸ ಉಪವಾಸ ತಮ್ಮ ಕೆಲಸ ಎಲ್ಲ ಬಿಟ್ಟು ಹಾಕ್ಬಿಡ್ತಾರೆ. ಯಾರಿಗೂ ವೈಯಕ್ತಿಕವಾಗಿ ಏನೂ ಇಲ್ಲ ಲಾಭ. ಇದು ಮುಂದಿನ ಪೀಳಿಗೆಗೆ ಇದೊಂದು ಮಾದರಿ ಆಗಲಿ, ಮುಂದಿನ ಪೀಳಿಗೆಗೆ ಇದೊಂದು ಕೊಡುಗೆ ಆಗಲಿ. ಕೊಟ್ಟಂಥ ಸ್ಥಳವನ್ನು ಇವರು ಒತ್ತುವರಿ ಮಾಡೋದಾಗಲಿ ಅಥವಾ ಕಟ್ಲಿಕ್ಕೆ ಬಂದಂಥವ್ರಿಗೆ ಹೊಡ್ಲಿಕ್ಕೆ ಬರೋದಾಗಲಿ, ಇವೆಲ್ಲ ಮಾಡೋದು ನೋಡಿದ್ರೆ ಸರ್ಕಾರದ ಅವರಿಗೇನೋ ಸಪೋರ್ಟ್ ಇದೆ, ಕುಮ್ಮಕ್ಕಿದೆ ಅಂತ ಭಾವನೆ ಬರ್ತದೆ ನಮಗೆ. ಹೀಗಾಗಿ ನಮ್ಮೆಲ್ಲ ಆತ್ಮೀಯ ಮಹಾನಗರ ಪಾಲಿಕೆ ಸಹೋದರರು, ನಮ್ಮ ನಗರದ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ನಾವು ಎಲ್ಲರ ಜೊತೆಯಾಗಿ ಮಾತಾಡ್ತಾ ಇದ್ದೇವೆ. ಹಾಗೆಯಾಗಿ ಮುಂದಿನ ದಿನಗಳಲ್ಲಿ ಬಹುತೇಕ ಈ ನೀತಿ ಸಂಹಿತೆಯಿಂದ ಮಾತ್ರ ನಮ್ಮ ಶಾಸಕರು ಇರೋದು, ಬೇರೆಯವರು ಹೋಗೋದ್ರಿಂದ ಇದನ್ನು ಪಾಲ್ಗೊಳ್ಳೋಕ್ಕಾಗಿಲ್ಲ. ನಮಗೆ ಮಾಹಿತಿ ಇದೆ. ಮುಂದೆ ಬಹುತೇಕ ಇನ್ನೊಂದು 2-3-4 ದಿವಸದಲ್ಲಿ ಖಂಡಿತವಾಗಿ ಅವ್ರು ಬರ್ತಾರೆ. ಅವ್ರು ಬಂದ ಮೇಲೆ ಆ ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಿಸ್ಬೇಕು, ಇಡೀ ಪೂರಾ ಬಿಜಾಪುರ ನಗರದಲ್ಲಿ ಮನೆಯಲ್ಲಿ ಅವ್ರು ಬಂದಾರ ಸಾಕು. ಆ ಹೋರಾಟದೊಂದು ಗಂಭೀರ ಸ್ವರೂಪ ಸಿಗ್ತದೆ. ನಾವು ಸಹಿತ ಎಲ್ಲರೂ ಪ್ರತಿಯೊಬ್ಬರು ಪಾಲ್ಗೊಂಡು ಈ ಹೋರಾಟದಲ್ಲಿ ನಿಮಗೆಲ್ಲ ಭಾಗಿಯಾಗಿದ್ದೆವು, ನಿಮ್ಮ ಜೊತೆ ಇರ್ತೇವೆ ಅಂತೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್. ಇವತ್ತಿನ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ಮನಗೋಳ ಶ್ರೀ ವಿಜಯಪುರ ಈ ಸಂಘಟನೆಯ ಹೋರಾಟ ಸರ್ವೆ ನಂಬರ್ 605 ಸಲುವಾಗಿ ಹೋರಾಟ. ಅಲ್ಪಸಂಖ್ಯಾತರು ಇಲ್ಲಿವರೆಗೆ
ಸಾಕಷ್ಟು ಆಸ್ತಿಗಳನ್ನು ಇದೇ ರೀತಿ ಕಬಳಿಸ್ಕೊಂಡಾರು. ಅಂಬೇಡ್ಕರ್ದು ಕಸ್ಕೊಂಡಾರ, ಶಿವಾಜಿ ಮಹಾರಾಜ ಕಸ್ಕೊಂಡು ಎಲ್ಲರದು ಕಸ್ಕೋತೆ ಬಂದಾರು. ಯಾಕೆ ಕಸ್ಕೋತ ಬಂದಾರಪ್ಪ ಅಂದ್ರೆ ಅವರಿಗೆ ಸರ್ಕಾರದ ಅವ್ರದ್ದೇ ಆದಂಥ ಒಂದು ಕಾನೂನು ಐತೆ. ಅವ್ರಿಗೆ ಅಲ್ಪಸಂಖ್ಯಾತರು ವಕಫ್ ಬೋರ್ಡ್ ಅಂತೇಳಿ. ನಾವು ಹಿಂದೂಗಳು ಎಲ್ಲರೂ, ಅಂಬೇಡ್ಕರ್ ಆದರೂ ಹಿಂದೂಗಳೇ, ಇನ್ನುಳಿದವ್ರು ಎಲ್ಲರೂ ನಾವು ಹಿಂದೂಗಳೇ. ಅಲ್ಪಸಂಖ್ಯಾತರನ್ನೊಂದು ಹೊರತುಪಡಿಸಿ ಇವತ್ತೇನು ಮಾಡಬೇಕಾಗಿತ್ತು ನಾವು, ಅಂಬೇಡ್ಕರ್ ಅಂದ ಕೂಡಲೇ ಸ್ವಲ್ಪ ಕೆಲವು ಜನ ಏನು ಮಾಡ್ತಾರೆ, ಅಂಬೇಡ್ಕರ್ ಮಂದಿಗೆ ತೊಗೊಂಡು ಅಲ್ಪಸಂಖ್ಯಾತರು ನಾವು ನೀವು ಭಾಯಿ ಅಂತಂತಾರೆ. ಈ ಹೊತ್ತಾಗ ಯಾಕೆ ಭಾಯಿ ಅನ್ಲಿಕ್ಕಂತಿಲ್ಲ ಅವರು? ಈಗ ಭಾಯಿ ಅಂತೇಳಿ ಬಿಟ್ಟು ಕೊಡ್ಬೋದಾಗಿತ್ತಲ್ಲ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ. ಅವ್ರು ಎಷ್ಟು ಮಸೀದಿ ಜಾಗ ಅದಲ್ಲ, ಮಸೀದಿ ಜಾಗ ತಮ್ಮದಲ್ಲಿ ಇಟ್ಕೊಂಡು ಇನ್ನುಳಿದನ್ನು ಬಿಡಬೇಕಾಗಿತ್ತು. ಯಾವಾಗಲೂ ಮಾಡ್ತಕ್ಕಂಥ ಅವ್ರ ಕೆಲಸ ಏನಪ್ಪ ಅಂದ್ರೆ, ಮಸೂದಿ ಇತ್ತಪ್ಪ ಅಂದ್ರೆ ಮಸೂದಿ ಮುಂದೊಂದು 2 ಕಿಲೋಮೀಟ್ರ್ ಹಿಂದೊಂದು 2 ಕಿಲೋಮೀಟ್ರ್ ಸುತ್ತಮುತ್ತಲು ಬರೋದೆಲ್ಲ ಅವ್ರದೇ ಜಾಗ. ಇದನ್ನೇ ಮಾಡ್ಕೋತಂದ್ರು. ವಕಫ್ ಬೋರ್ಡ್ ಒಳಗೆ ಇಂಥ ಎಷ್ಟೋ ಆಸ್ತಿಗಳು ಅಲ್ಲಿ ನೋಂದಣಿ ಇರೋದಿಲ್ಲ. ಈಗ ನಮಗೂ ಎಲ್ಲ ಗೊತ್ತಾಗ್ಬಿಟ್ಟೈತೆ. ಯಾಕಂದ್ರೆ ಸರ್ಕಾರ, ಈಗಿರೋ ಸರ್ಕಾರ ಏನು ಮಾಡ್ಲಿಕ್ಕತ್ತೈತಿ, 60 ವರ್ಷದಿಂದ ಏನು ಮಾಡ್ಕೋತ ಬತ್ತು. 60 ವರ್ಷದಿಂದ ಸರ್ಕಾರ ಏನು ಮಾಡೈತಪ್ಪ ಅಂದ್ರೆ ಬರೀ ಇಂಥವ್ರನ್ನ ಸಲುಕೋತ ಹೋಗೈತದು, ಬಿಸ್ಕುಟ್ ಹೋಗೋದು. ಇಲ್ಲಿ ತನಕ ಹಿಂದೂಗಳು ಒಂದು ರೀತಿ ಛಿದ್ರ ಆಗಿದ್ರು. ಆದ್ರೆ ಇನ್ನು ಮುಂದೆ ಯಾರೂ ಛಿದ್ರ ಆಗೋದಿಲ್ಲ. ಅಂಬೇಡ್ಕರ್ರು, ಹಿಂದೂಗಳು, ಬೌದ್ಧರು, ಸಿಖ್ರು ಎಲ್ಲರೂ ಒಂದೇ ಈಗ. ಯಾಕಂದ್ರೆ ಭಾರತ ಬಲಿಷ್ಠ ಆಗ್ಲಿಕ್ಕತ್ತೈತಿ. ಬಲಿಷ್ಠ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಬೇಕೇ. ಕ್ಷತ್ರಿಯರು ಬೇಕು, ದಲಿತರು ಬೇಕು, ದೀನರು ಬೇಕು, ಎಲ್ಲರೂ ಬೇಕಿದ್ದಕ್ಕೆ. ಅದಕ್ಕಾಗಿ ಈ ಸರ್ವೆ ನಂಬರ್ ಇರ್ತಕ್ಕಂಥ 605 ಸರ್ವೆ ನಂಬರ್ ಏನಿದೆಯಲ್ಲ, ಸರ್ಕಾರದ ರೀತಿಯಲ್ಲಿ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಇನ್ನೂ ಉಗ್ರ ಹೋರಾಟ ನಾವು ಅಂಬೇಡ್ಕರ್ ಜೊತೆಯಾಗಿರ್ತೇವೆ ಅಂತ ಹೇಳ್ತೀನಿ ನಾನು ಈ ಸಮಯದಲ್ಲಿ. ಅದೇ ರೀತಿಯಾಗಿ ಕೆಲವೊಂದು ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರ್ತಾರೆ. ಇನ್ನೇನು ಭಾಳ ದಿವಸ ಇಲ್ಲ ನಿಮ್ಮ ಸರ್ಕಾರ, ಇನ್ನು ಕೆಲವೇ ದಿವಸ ಮತ್ತೆ ಹೋಗ್ತೈತಿ, ಅದು ಮತ್ತೆ ಬರ್ತೈತಿ ಮತ್ತೆ ನಮ್ಮ ಸರ್ಕಾರ. ಅವಾಗ ನೀವು ಯಾರು ಇರು ಸಹಕಾರ ನೀಡ್ಲಿಕ್ಕತ್ತೀರಿ ಅವರು ಗೊತ್ತಾಗ್ಲಿಕ್ಕತ್ತಾರ. ದಯವಿಟ್ಟು ತಮ್ಮಲ್ಲಿನ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ, ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ, ಸಮುದಾಯ ಭವನ ಕಟ್ಟಲಿಕ್ಕೆ ಏನು ನಮ್ಮ ಜಾಗದ ಅಂಬೇಡ್ಕರ್ ಸಲುವಾಗಿ ಹತ್ತಿರ ಇರ್ತಕ್ಕಂಥ ಕಾಲನಿ ಬಡಾವಣೆ ಬೇಕಾದಂಥ ಜಾಗದು. ಇಲ್ಲೇನಲ್ಲೇನು ಅವರೇನು ಮೂಲತೇನು ಇಟ್ಟವರಲ್ಲ ಆಸ್ತಿ ತಂದು. ಇಲ್ಲಿ ಬಿಜಾಪುರನಾಗ ಎಷ್ಟು ಆಸ್ತಿ ಕಸ್ಕೊಂಡರಲ್ಲ, ಅದೆಲ್ಲ ನಮ್ಮ ಹಿಂದೂಗಳದೇ ಆಸ್ತಿ. ಅದು ಎಲ್ಲರೂ ಒಂದು ಮಸೀದಿ ಕಟ್ಟಿ ಸಣ್ಣ ಕಲ್ಲಿಟ್ಟು ಅಕ್ಕಪಕ್ಕಕ್ಕೆಲ್ಲ ನಂದೆ ಹರ್ಕೋತ ಹೋಗೋದನ್ನ ಇನ್ನು ಮುಂದೆ ಬಿಟ್ಟು ಬಿಡ್ತೀವಿ. ಅದನ್ನು ಸರ್ಕಾರದವ್ರು ಇದಕ್ಕೆ ಯಾರಾದರೂ ಸವಲತ್ತು ನೀಡ್ತಾ ಇದ್ರೆ ಮುಂದಿನ ದಿನಗಳೊಳಗೆ ಅಧಿಕಾರಿಗಳು ಸಹಿತ ನೀವು ಅದನ್ನು ಅನುಭವಿಸಲೇಬೇಕಾಗತ್ತೆ. ಅದಕ್ಕಾಗಿ ಇವತ್ತಿನ ಈ ಸಮಾಧಾನಕರ ಹೋರಾಟ ಉಗ್ರ ರೂಪಕ್ಕೆ ತಾಳ್ತು ಅಂದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಅಂತೇಳಿ ನಾನು ಸಮಾಜದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. 4-5 ನಮ್ಮ ದಲಿತರ ವಸತಿಗಳು ಇದ್ದು, ಒಂದು ರಾಣಿ ಬಗೀಚಾ, ಒಂದು ದರ್ಗಾ, 2ನೇದು ಮಂಗಳಾಕ್ಷಿ, ಅಲ್ಲಾಪುರ ರೋಡಿ ಬಿಟ್ಟು ಎಲ್ಲಿ ವಸತಿ ಇರಲಿಲ್ಲ. ಎಲ್ಲಿ ಬಂದು ವಕಫ್ ಬೋರ್ಡ್ ಅವರಿಗೆ ಕೊಟ್ಟಿಲ್ಲ. ಇಂಥವ್ರು ನಮ್ಮ ವಸತಿಗಳು ಇತ್ತು ಅಲ್ಲಿ ಎಲ್ಲಕ್ಕಿಂತ 4 ವಸತಿ ಇತ್ತು. ಆ ವಸತಿಯಲ್ಲಿ ಕೆಲವೇ ನಮ್ಮ ಜಾಗ ಅಂತ ಹೇಳಿದರೆ ಇದು ಎಂಥ ನ್ಯಾಯ? ಕಟ್ಟಡ ಆಗುವವರೆಗೂ ತೀವ್ರ ಹೋರಾಟ ಮಾಡ್ತೀವಿ. ನಿಮಗೆ ಹಿಂದೆ ಅದೇ ನಾವು ಅಂಬೇಡ್ಕರ್ ಸಂದರ್ಭ ನಾವು ಹೋರಾಟ ಮಾಡಬೇಕಂತ ಆಗೋದನ್ನು ನಾವು 2 ಮಾತು ಹೇಳ್ತೀವಿ. ಇದು ನಾವು ಅಂಬೇಡ್ಕರ್ ಭವನ ಅಂತ ನಮ್ಗೆ ದಲಿತರಿಗೆ ಇಲೆಕ್ಷನ್ ಬೇಕಾಯ್ತಂದ್ರೆ ಎಲ್ಲರೂ ಬೇಕು. ಇಲೆಕ್ಷನ್ ಮುಗೀತಂದ್ರೆ ನಮ್ಗೆ ಯಾರಿಗೂ ಬೇಡ ಅನ್ನೋ ಲೆಕ್ಕಕ್ಕೆ ಈಗ ಇದ್ದ ಸರ್ಕಾರ. ಯಾಕಂದ್ರೆ ಸರ್ಕಾರ ಹೆಂಗಂದ್ರೆ ಉಪಯೋಗ ತಗೋತಾರೆ, ಮುಗೀತಂದ್ರೆ ಮುಗಿದು ಹೋಯ್ತು. ಅಂದ್ರೆ ಇದು ಅಂಬೇಡ್ಕರ್ ಭವನ ಸಂಬಂಧ ಕೇಳ್ತಾರೆ, ಯಾರು ವೈಯಕ್ತಿಕ ಯಾರೂ ಕೇಳಂಗಿಲ್ಲ. ನೀವು ವೈಯಕ್ತಿಕ ಕೇಳಿದ್ರೆ ಹೆಂಗಿತ್ತು? ಎಲ್ಲಿ ಬೇಕಂದ್ರೆ ನೀವು ದರ್ಗಾ ಮಾಡ್ತೀರಿ, ಮಸೂತಿ ಮಾಡ್ತೀರಿ, ಅದಕ್ಕೆ ಏನೂ ಕೇಳಂಗಿಲ್ಲ ಯಾರು. ಅದಕ್ಕೆಲ್ಲರೂ ನಮ್ಮ ಹಿಂದೂ ಮಂದಿ ಸುಮ್ಮನೆ ಕುದುರ್ತಾರೆ ಅವರು. ಈಗ ನಮ್ಮ ಧರ್ಮಕ್ಕೆ ಮಾಡೋ ಮುಂದೆ ಎಲ್ಲರೂ ವಿರೋಧಾಗ್ತಾರೆ. ಈಗ ಎಂಥ ನಾಯಿ ಇದು? ಎಂಥ ನಾಯಿ ಇದು? ದಲಿತರಿಗೆ ಭಾಳ ಅನ್ಯಾಯ ನಾಯಿ ಇದು. ಈಗ ನಾವೊಂದು ಸಮುದಾಯ ಎಲ್ಲ ಕೂಡಿ 4 ಕೋಟಿ ಜಾಗಕ್ಕೆ ಇಷ್ಟು ಮಾಡ್ತೀನಿ. ಅದೇನು ವೈಯಕ್ತಿಕ ಯಾವುದೋ ಕಲ್ಯಾಣ ಮಠ ಕಟ್ಟಂಗಿಲ್ಲ, ಯಾರಿಗೂ ಹೆಸರು ಹಾಕಂಗಿಲ್ಲ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದವರು ಅಂಥವ್ರಿಗೆ ಹೆಸರು ಬರಲಿಕ್ಕೆ ನೀವು ಬೇಡ ಆಗ್ತೀರಂದ್ರೆ ನಮ್ಮ ಹಿಂದೂ ಧರ್ಮ ಹುಟ್ಟು ನಾವು ಏನು ಮಾಡ್ಬೇಕು? ಈಗ ಹಿಂದೂಸ್ತಾನ ಇತ್ತು, ಪಾಕಿಸ್ತಾನ ಇತ್ತು, ನಾವು ಗೊತ್ತಾಗ್ತಾ ಇತ್ತು. ಇಷ್ಟು ಜನ ನಮ್ಮ ಹಿಂದೂ ಮಂದಿ ಹಚ್ಚಿದ್ರು ಮತ್ತು ಅವ್ರದೇ ನಡೀತದಂದ್ರೆ ಆಟ. ಮತ್ತು ನಾವು ಹಿಂದೂ ಮಂದಿ ಏನು ಉಪಯೋಗಿಲ್ಲ. ಇಲೆಕ್ಷನ್ ಬಂದಾಗ ಎಲ್ಲರಿಗೂ ಬಂತಪ್ಪಂತೀವಿ. ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು? ಇಲ್ರಿ ಹಿಂದುಳಿದ ವರ್ಗ, SC ST ಎಲ್ಲರಿಗೂ ಅನುಕೂಲ ರೀ, ನಿಮ್ಮದೇ ರೀ ಅಂತಾರೆ. ಇಲೆಕ್ಷನ್ ಮುಗಿದ ಮುಗಿದು ಹೋಯ್ತು. ನಮಗೆಲ್ಲರಿಗೆ ತುಳಿತಾರೆ. ನಾವು ಹಿಂದೂ ಎಲ್ಲರೂ ದಲಿತ ಮಂದಿಗೆ ತುಳಿಲಕ್ಕ ಇಲೆಕ್ಷನ್ ಬೇಕಾದಾಗ ಅಟ್ಟೆ ನಮ್ಗೆ ಉಪಯೋಗ ತಗೋತಾರೆ. ಅದು ನಾವೆಲ್ಲರೂ ತಿಳ್ಕೊಬೇಕು. ತಿಳ್ಕೊಳ್ಳೋದು ಕಾಲಿದು. ನಾವು ಏನು ಮಾಡ್ತೀವಿ? ಇಲೆಕ್ಷನ್ ಬಂದಾಗ ನಮ್ಗೆ ಎಲ್ಲ ಪಾರ್ಟಿ ಒಳಗೆ ವೋಟ್ ಹಾಕ್ಕೊಂಡು ಅಧಿಕಾರ ತೊಗೋತಾರೆ. ನಮ್ಮ ದಲಿತ ಮಂದಿಗೆ ಏನು ಮಾಡೋಂಗಿಲ್ಲ.
ಯಾರು ನಮ್ಗೆ ಭಾಳ ಅನ್ಯಾಯ ಮಾಡ್ತಾರೆ. ಇದೇನು ಯಾರು ವೈಯಕ್ತಿಕರು ಕೇಳಂಗಿಲ್ಲ, ಅಂಬೇಡ್ಕರ್ ಭವನ ಸಹ ಕೇಳ್ತಾರೆ. ಇದು ನಾನು ದಯಮಾಡಿ ಹೇಳ್ತೀನಿ, ಎಲ್ಲರೂ ಕೂಡ ಒಕ್ಕಟ್ಟಾಗಬೇಕು. ನಾವು ಒಕ್ಕಟ್ಟದಾಗೋದು ಒಂದು ಅರ್ಧ ಮಂದಿ ಅಕ್ಕಡಿ ಅರ್ಧ ಮಂದಿ ಇಕ್ಕಡಿ ಯಾವತ್ತೂ ನೀವು ಸಾಧನೆ ಆಗಂಗಿಲ್ಲ. ಸಾಧನೆ ಆಗಕ್ಕೆ ಸಾಧ್ಯ ಇಲ್ಲ ರೀ. ಒಂದು ಅರ್ಧ ಮಂದಿ ಅಕ್ಕಡೆ ಹೋಗ್ತಾರೆ, ಯಾವ ಹಂಗೆ ಅಂತಾರೆ ಬಿಡಿ ಅನ್ನೋದು ಈ ಕಡೆ ಹೋಗೋದು. ಅವ್ರು ಹೆಂಗೆ ಒಕ್ಕಟ್ಟಿರ್ತೀರಲ್ಲ, ನಾವು ಒಕ್ಕಟ್ಟಾಗಿರ್ಬೇಕು. ಒಕ್ಕಟ್ಟಿದ್ರೆ ಎಲ್ಲ ಆಗ್ತದೆ ಕೆಲಸ. ಯಾವ ಏನು ಹಿಂದೆ ಮತ್ತು ಉಳಿದಿಲ್ಲ. ಇದೇ ನಾವು ಹೊರಗೆ ದೇಶದವ್ರಲ್ಲ, ನಾವು ಹಿಂದೂ ದೇಶದಾಗ ಅದೀವಿ. ನಾವು ಅಂಬೇಡ್ಕರ್ ಸಂಬಂಧ ಎಲ್ಲ ಹೋರಾಡ್ತೀವೋ, ಸಂವಿಧಾನ ಬರ್ದಾರ ಅವ್ರ ಪರವಾಗಿ ನಾವು ಎಲ್ಲರೂ ಒಂದಾಗಿರ್ಬೇಕಂತಂದು ನಾ ಎರಡು ಮಾತು ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ಸರ್ಕಾರ ಏನು ಗೊತ್ತಾಗಲಾಗಿದೆ. ತಾಳ್ಮೆಯಿಂದ ಇದ್ದಾರೆ ಅಂದರೆ ಅವ್ರು ತಾಳ್ಮೆ ಮತ್ತು ಹೊರತು ಮೀರಿ ಇದನ್ನು ಏನು ಜವಾಬ್ದಾರಿ ಇದೆ ಸರ್ಕಾರೇ ಜವಾಬ್ದಾರಿ ಇದಕ್ಕೆ. ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರ್ಕಿಶಿಂದ ಸಣ್ಣ ಸಣ್ಣ ಹುಡುಗರು ಸೇರ್ಕಿಶಿಂದ ತಮ್ಮ ಒಂದು ಅಸ್ತಿತ್ವ ಉಳಿಸ್ಕೊಳಕ್ಕೆ ಕೂತಾರಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ತಿತ್ವ ಉಳಿಸ್ಕೊಳಕ್ಕೆ ಕೂತಾರಂದ್ರೆ ಅವರು ಅಂಥವ್ರಿಗೆ ನೀವು ಕಣ್ಣಾಗ ನೀರು ತರಿಸಿದ್ರಿ ಆಯ್ತು ಅಂದರೆ ಈ ಬಿಜಾಪುರೇ ಬಂದ್ ಹಾಕೋದನ್ನು ಒಂದು ಪರಿಸ್ಥಿತಿ ಬರ್ತೈತಿ. ಅದಕ್ಕೊಂದು ಮಾತು ಹೇಳ್ತೀನಿ, ಜಿಲ್ಲಾಡಳಿತ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು 2 ದಿವಸದಲ್ಲಿ ಅವ್ರಿಗೆ ಗಡುವು ಕೊಡ್ತೀವಿ. 2 ದಿವಸದಲ್ಲಿ ಏನಾದರೂ ಇವರಿಗೆ ಪರಿಹಾರ ಕೊಟ್ಟು ಇಲ್ಲಿಂದ ಎಬ್ಬಿಸಿ ಅವ್ರಿಗೆ ಪರಿಹಾರ ಕೊಟ್ಟು ಎಬ್ಬಿಸುವಂಥ ಕೆಲಸ ಮಾಡಲಿಲ್ಲ ಆದರೆ ನಾಳೆ 2 ದಿವಸ ಅಂದರೆ 6ನೇ ತಾರೀಕುವರೆಗೆ, ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇದೆ, 4 ತಾರೀಕಿಗೆ ಇದು ರಿಸಲ್ಟ್ ಇದೆ, 6ನೇ ತಾರೀಕುವರೆಗೆ ಗಡುವು ಕೊಡ್ತೀವಿ ನಾವು ಜಿಲ್ಲಾಡಳಿತಕ್ಕೂ ಮತ್ತು ಎಲ್ಲರಿಗೆ. ಇದು ಏನಾದರೂ ಹೀಗೆ ಮುಂದುವರಿತಂದ್ರೆ ನಾವು ಮುಂದಿನ ತೀವ್ರ ಹೋರಾಟಕ್ಕೆ ನಾವು ರೂಪುರೇಷೆ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ವಿಜಯಪುರದಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ನೀವು ನಾಂದಿ ಹಾಡ್ತೀರಂತ ಇದ್ರ ಮುಖಾಂತರ ಹೇಳ್ಕೊಂಡು ಇವ್ರಿಗೆಲ್ಲರೂ ನ್ಯಾಯ ಕೊಡ್ತೀರಿ ಅಂತ ನಮ್ಮಲ್ಲಿ ಭರವಸೆ ಇಟ್ಟು ನಮಗೆಲ್ಲ ಮುಂದೆ ಕೇಳ್ಕೊತೀವಿ. ಆದರೂ ಯಾವತ್ತೂ ಒಪ್ಕೊಳ್ಳಿಲ್ಲ. ಮತ್ತು ಹೋರಾಟ ಬಂದಾಗ ಮಾತ್ರ ದುಷ್ಕೃತ್ಯಗಳಲ್ಲಿ ರಾಷ್ಟ್ರ ವಿರೋಧಿ ಕೆಲಸಗಳಲ್ಲಿ ಬಂದಾಗ ಮಾತ್ರ ಮುಸ್ಲಿಂ ಜನ ನಮಗೆಲ್ಲರೂ SC ST ನಾವೆಲ್ಲ ಒಂದೇ ಬಾಯಿ ಅಂತ ಹೇಳ್ಕೊಂಡು ಹೋಗ್ತಾರೆ. ದಯವಿಟ್ಟು ನೀವು ಈಗಾದ್ರೂ ತಿಳ್ಕೊಬೇಕು. ನಮ್ಮ ಅಂಬೇಡ್ಕರ್ ಅವರಿಗೆ ಒಂದು ಸ್ವಲ್ಪ ಜಾಗ ಕೊಡತ್ತಿಲ್ಲ ಅಂದ್ರೆ ನಮ್ಮ ದೀನರು, ದಲಿತರು, ಹಿಂದುಳಿದವರು, SC ಅಂತ ಎಲ್ಲರೂ ತಿಳ್ಕೊಬೇಕು. ಅವ್ರ ಜೊತೆಗೆ ನಾವು ಹೆಂಗೆ ಇರಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಿರೋದೇ ಭಾಳ ಚಲೋ. ಅವ್ರು ಯಾವತ್ತೂ ದೇಶಕ್ಕೆ ಒಳ್ಳೆಯಾಗಂಥ ಕೆಲಸ ಮಾಡೇ ಇಲ್ಲ. ಎಲ್ಲ ಕಡೆ ನೋಡ್ತೀರಿ ನೀವು, ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಒಂದು ಯಾವುದೋ ಮರ್ಡರ್ ಆಗಿರ್ಬೋದು, ನಮ್ಮ ಯಾರೇ SCದವರು ದೀನದಲಿತರು, ಹಿಂದೂ ಹೆಸರು ಇಲ್ಲ, ಅವ್ರೇ ಬರ್ತೀವಿ. ನಾವು ಮಾಡೋ ಕೆಲಸನೇ ಅಂಥವು. ಅದಕ್ಕೆ ದಯವಿಟ್ಟು ಈಗಾದ್ರೂ ನಾನೆಲ್ಲ ನಮ್ಮ SC ST ಆಗಲಿ, ಹಿಂದುಳಿದ ಜನಕ್ಕಾಗಲಿ ಒಂದು ವಿನಂತಿ ಮಾಡ್ಕೋತೀವಿ. ನಮ್ಮ ಧರ್ಮಕ್ಕೆ ಸಾಥ್ ಕೊಡ್ರಿ, ದೇಶಕ್ಕೆ ಸಾಥ್ ಕೊಡ್ರಿ, ರಾಷ್ಟ್ರ ನಿರ್ಮಾಣದಾಗ ಸಾಥ್ ಕೊಡ್ರಿ. ಇಂಥ ದೇಶ ವಿರೋಧಿ ಅಥವಾ ರಾಷ್ಟ್ರ ವಿರೋಧಿ ಕೆಲಸ ಯಾರು ಮಾಡ್ತಿರ್ತಾರೆ ಅಂಥವ್ರು ಸಾಥ್ ಕೊಡಬೇಡ್ರಿ. ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಒಂದು ಸ್ವಲ್ಪ ಜಾಗ ಕೊಡಿದಾಗ ನಮ್ಮ ನಿಮ್ಮಂಥವ್ರಿಗೆ ಏನು ಕೊಡ್ತಾರೆ, ಯಾವುದೇ ರೀತಿ ಸಾಥ್ ಕೊಡೋದಿಲ್ಲ ಅಂತ ಮಾತ್ರ ಮುಖಾಂತರ ಹೇಳ್ಕೊಂಡು ಒಂದು ಮುಂದೆ ಬರುವಂಥ ದಿನಮಾನದಾಗ ನಾವೆಲ್ಲರೂ ಒಗ್ಗಟ್ಟಾಗಿರು ಏನು ಅನ್ಯಾಯ ಆಗ್ತಾ ಇದೆ, ಮುಂದೆ ಯಾರಿಗೂ ಆಗಬಾರ್ದು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಭವನ ಕಟ್ಟಬೇಕಂತೇಳಿ ನಮ್ಮೆಲ್ಲ ದಲಿತರು ಏನು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಕೊಡೋಕೆ ಪ್ರಯತ್ನ ಮಾಡತ್ತಾರೆ ಮುಸ್ಲಿಮ್ಸ್ ಅವರು. ಆಮೇಲೆ ಇವರು ವಕಾಫ್ ಬೋರ್ಡ್ದವರು ಇವ್ರಿಗೆ ಬಿಜಾಪುರದೊಳಗೆ ಒಂದು ಮೂಲೆ ಉಳಿದಿಲ್ಲ, ಒಂದು ಜಾಗ ಇವ್ರಿಗೆ ಉಳಿದಿಲ್ಲ ಅವ್ರಿಗೆ ಕಬ್ಜಾ ಮಾಡೋಕೆ. ಪಾಟಿ ಹೊರಗೆ ನೋಡಿದ್ರೆ ಬರೀ ಮುಸ್ಲಿಮ್ಸ್ ಅದಾರ. ಪಾಟಿ 1 ಕಿಲೋಮೀಟ್ರ್ ಬಾಜು ನಮ್ಮ ಹಿಂದೂ ಜನ ಯಾರೇ ಮನೆ ಕಟ್ಟಾಕತ್ತಾರಂದ್ರೆ ಮೊದಲು ನೋಟಿಸ್ ಹಾಕ್ತಾರಲ್ಲಿ, ಇವರ ನೋಟಿಸ್ ಪರ್ಮಿಷನ್ ಇಲ್ಲ, ಇವ್ರ ನೋಟಿಸ್ ಕಳಿಸ್ಬಾರ್ದು ಅಂತೇಳಿ. ಆದ್ರೆ ಅವ್ರು ಏನು ಮಾಡಿರ್ತಾರೆ, ಮಸೂದಿ ಮ್ಯಾಗೆ ಮನೆ ಕಟ್ತಾರೆ, ಗೋರಿನ ಮಸೂದಿ ಮ್ಯಾಗೆ ಮಾಡ್ತಿರ್ತಾರೆ. ಇವರು ಅಂಥವ್ರಿಗೆ ಏನು ಮಾಡೋಂಗಿಲ್ಲ ಇವ್ರು ಕಾಂಗ್ರೆಸ್ ಸರ್ಕಾರದವರು. ಮತ್ತು ಅಂಥವ್ರಿಗೆ ತಂದು BDA ಅಧ್ಯಕ್ಷನು ಅವರೇ, ಮಹಾನಗರ ಪಾಲಿಕೆ ಮೇಯರ್ ಅವರೇ, ಕಮಿಷನರ್ ಅವರೇ ಎದಕ್ಕೆ ತಂದು ಕೂಡ್ಸ್ಯಾರ ಅಂದ್ರೆ ಬರೀ ಈ ವಕಾಫ್ ಆಸ್ತಿ ಹೊಡಿ ಸಂಬಂಧ ಅವ್ರು ಕೊಡ್ತಾರೆ. ಇವರು ವಕಾಫ್ ಏನು ಇದು ಮಾಡ್ಯಾರಲ್ಲ, ಇವರು ವಕಾಫ್ ಬೋರ್ಡ್ ಇದು ಮಾಡ್ಯಾರ, ಅವರು ಸೊಸೈಟಿ ಮಾಡ್ಯಾರ. ಇದಕ್ಕೆ ಕಂಪ್ಲೀಟಾಗಿ ರದ್ದು ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಹಿಂದೂ ಒಂದು ವಕಾಫ್ ಅಂತೇಳಿ ನಾವು ಹಿಂದೂ ಬೋರ್ಡ್ ಒಂದು ಮಾಡ್ತೀವಿ ನಾವು, ಅದಕ್ಕೊಂದು ನಮಗೆ ಅವಕಾಶ ಮಾಡಿಕೊಡ್ರಿ. ಹಿಂದೂ ಬೋರ್ಡ್ ಅಂತ ಹೇಳಿ ಮಾಡಿದ್ರೆ ಅಲ್ಲಿ ಯಾರೇ ನಮ್ಮ ಹಿಂದೂ ಸಮಾಜದವ್ರು ಯಾರೇ ಮನೆ ಹಾಕಿದ್ರೆ ಯಾರಿಗೆ ತೆಗೋಕೆ ಅವಕಾಶ ಆಗಿರ್ಬಾರ್ದು. ಏನು ಇವ್ರಿಗೆ ಮಾಡ್ಯಾರ ವಕಾಫ್ದವ್ರಿಗೆ ಮಾಡಿಕೊಟ್ರೆ ನಮ್ಮ ಹಿಂದೂವರಿಗೆ ಒಂದು ಕಾನೂನು ಮಾಡಿಕೊಡ್ರಿ ಅಂಥದ್ದು. ನಿಮ್ಮದೇ ಆಗಲಿ ರೀ ಅಂತಂದ್ರೆ ನಮ್ಮ ಕಾನೂನು ಮಾಡಿಕೊಡ್ರಿ. ಅದಕ್ಕೆ ಇವರೆಲ್ಲ ಮಾಡೋದೆಲ್ಲ ಬಿಡ್ರಿ. ಎಲ್ಲ ನಮ್ಮ ದಲಿತರಿಗೆ ನೀವೇನು ಅನ್ಯಾಯ ಮಾಡಕತ್ತೀರಿ, ನಾವು ಇದಕ್ಕೆ ಬಿಡಂಗಿಲ್ಲ. ಆ ಜಾಗಕ್ಕೆ ನಾವು ತಗೊಂಡಿರ್ತೀವಿ. ಅಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಭಾವ ಬಂದು ಕರಿತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಬಂಧ ಹೋರಾಟ ಮಾಡಿದ್ರೆ ನಾವು ಹೀಗೆ ನೋಡಕತ್ತೀವಿ. ಯಾಕಂದರೆ ಇದು ಕಾಂಗ್ರೆಸ್ ಸರ್ಕಾರ ಏನು ಬಂದದಲ್ಲ, ಇವರೆಲ್ಲ ಮುಸ್ಲಿಮ್ಸರಿಗೆ ಎಬ್ಬಿಸಿ ಎಲ್ಲ ಬರೀ ಎಂಕ್ವೈರಿ ಮಾಡ್ಕೊತಿರ್ತಾರೆ. ಅದಕ್ಕೆ ಇದನ್ನು ಆಗ್ಲಾರ್ದಂಗೆ ನಾವು ನೋಡ್ಕೊತೀವಲ್ಲ. ನಮ್ಮ ಇದು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಬಂದಾರ. ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಎಲ್ಲ ನಮ್ಮ ಹಿಂದೂ ಸಮಾಜದ ಹಿಂದಾದಂತೇಳಿ ಎಷ್ಟೇ ಉಳಿದವ್ರು. ಇಲ್ಲಾಂದ್ರೆ ಅವ್ರು ನಮಗೆ ಯಾವಾಗ ಏನೋ ತುಳಿತಿದ್ರೆ
ಇದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೆ ನಾವೆಲ್ಲರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸೊಸೈಟಿ ಅದಲ್ಲ ಇದರ ಹಿಂದೆ ನಾವು ಭರ್ಪೂರ್ ನಮ್ಮ ಇದು ಇರ್ತದೆ ಬೆಂಬಲ ಇರ್ತದೆ. ಆಗಮಿಸಿ ದಲಿತರ ಈ ಕಷ್ಟ ಪರಿಹಾರಕ್ಕಾಗಿ ಅವರ ಹಿಂದುಗಡೆ ನಿಂತಂಥ ವಿಜಯಪುರ ನಗರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ನಿಮ್ಮ ಜೊತೆ ಇದ್ದಾರೆ. ನಿಮಗೆ ಖಂಡಿತ ನ್ಯಾಯವನ್ನು ಒದಗಿಸಿಕೊಡ್ತಾರೆ. ನಾವು ಸಹ ನಿಮ್ಮ ಹಿಂದುಗಡೆ ಇದ್ದೇವೆ ಅಂತ ಹೇಳುತ್ತಾ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣಕ್ಕಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣದ ಹೆಚ್ಚುವರಿ ಜಾಗವನ್ನು ಪಡೆಯಲು ನಾವು ಉಗ್ರವಾದ ಹೋರಾಟವನ್ನು ಮಾಡೋಣ ಅಂತ ಹೇಳುತ್ತಾ ದಲಿತರಿಗೆ ಧೈರ್ಯವನ್ನು ತುಂಬಿದಂಥ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೂ ನಾನು ಭೀಮ ವಂದನೆಯನ್ನು ತಿಳಿಸುತ್ತಾ